ಜೂನಿಯರ್ ಇದು ರಾಧಾಕೃಷ್ಣ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇವರು ಇದಕ್ಕಿಂತ ಮುಂಚೆ PRK ಪ್ರೊಡಕ್ಷನ್ಸ್ನಲ್ಲಿ ಬಂದಂಥ ಮಾಯಾ ಬಜಾರ್ ಅನ್ನೋ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರು. ಇನ್ನು ಇಲ್ಲಿನ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಟ್ರೈಲರ್ನಲ್ಲೇ ಅದನ್ನು ಹೇಳಿದ್ದಾರೆ. ನಮ್ಮ ಹೀರೋ ಅಭಿ ಹುಟ್ಟಿದ್ದು ಅವರ ಪೇರೆಂಟ್ಸ್ 45ರಿಂದ 50 ವರ್ಷದವರಿದ್ದಾಗ. ಸೊ ಹಾಗಾಗಿ ಅವನಿಗೂ ಹಾಗೆ ಅವರಿಗೂ ಈ ಏಜ್ ಗ್ಯಾಪ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜನ್ರೇಷನ್ ಗ್ಯಾಪೇ ಆಗಿದೆ. ಅದರಿಂದ ಅವನಿಗೆ ಅವರ ಅಪ್ಪನ ಜೊತೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಈ ಪ್ರೊಸೆಸ್ಸಿಂದ ಅವನ ಕ್ಯಾರೆಕ್ಟರ್ ಹೇಗೆ ಬದಲಾಗಿದೆ, ಅದರಿಂದ ಅವನಿಗೆ ಯಾರು ಇಂಟ್ರೊಡ್ಯೂಸ್ ಆಗ್ತಾರೆ ಆ್ಯಂಡ್ ಇಲ್ಲಿನ ಆ್ಯಕ್ಚುಲ್ ಕಥೆ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಕಿರೀಟಿ ಅವರು ಅಂತ ಹೇಳ್ತೀನಿ. ಈಸ್ ಗುಡ್ ರೇ, ಅಂದರೆ ಈಸ್ ರಿಯಲಿ ಗುಡ್. ಡ್ಯಾನ್ಸ್ ಸಖತ್ತಾಗಿ ಮಾಡಿದ್ದಾರೆ, ಫ್ಲೆಕ್ಸಿಬಲ್ ಇದ್ದಾರೆ, ಸ್ಟಂಟ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಪ್ರೆಸೆನ್ಸ್. ಕಮರ್ಷಿಯಲ್ ಸ್ಪೇಸಲ್ಲಿ ಸಣ್ಣದಾಗಿ ಮ್ಯಾನ್ರಿಸಮ್ಸ್ ಬೇಕಾಗುತ್ತೆ ಅದಕ್ಕೆ ಅಂತಾನೆ. ಅದು ಡೈಲಾಗ್ ಹೇಳ್ತಾ ಇರಬೇಕಾದ್ರೆ ಇರ್ಬೋದು, ಕೌಂಟರ್ ಕೊಡ್ತಾ ಇರಬೇಕಾದ್ರೆ ಇರ್ಬೋದು, ಅಥವಾ ಆ್ಯಕ್ಷನ್ ಸೀಕ್ವೆನ್ಸ್ ಟೈಮ್ನಲ್ಲೂ ಇರ್ಬೋದು. ಹೀಗೆ ಆ್ಯಂಡ್ ಈಗ ಪರ್ಫಾರ್ಮರ್ಸ್ ಅಂತ ಏನು ಹೇಳ್ತೀವಿ, ಎಂಟರ್ಟೈನರ್ಸ್ ಅಂತ ಏನು ಹೇಳ್ತೀವಿ, ಸ್ಟಾರ್ ಹೀರೋಗಳಿಗೆ ಅವರೆಲ್ಲರಿಗೂ ಆ ಥರದ್ದೇನಾದರೂ ಇದೆ ಆ್ಯಂಡ್ ಅದೇ ಹಲವರಿಗೆ ಇಷ್ಟ ಆಗಿರುತ್ತೆ ಕೂಡ. ಆ್ಯಂಡ್ ಅವು ಅವರಿಗೆ ಸ್ಕ್ರೀನ್ ಮೇಲೆ ಫ್ಲೋ ಆಗೋದಕ್ಕೆ ಹೆಲ್ಪ್ ಮಾಡಿರ್ತವೆ. ಈಗ ಅವರಿಗೆಲ್ಲ ಹೋಲಿಸೋದು ತಪ್ಪಾಗುತ್ತೆ ಅಂದರೂ ಕೂಡ ಕಿರೀಟಿ ಅವರು ಸ್ಕ್ರೀನ್ ಮೇಲೆ ಸ್ಪೆಷಲಿ ಈ ಕಮರ್ಷಿಯಲ್ ಸ್ಪೇಸಲ್ಲಿ ಫ್ಲೋ ಆಗಿದ್ದಾರೆ ಅಂತ ಹೇಳ್ಬೋದು. ಕಾನ್ಫಿಡೆಂಟ್ ಆಗಿದ್ದಾರೆ, ಡೆಲಿವರಿ ಚೆನ್ನಾಗಿದೆ, ಟೈಮಿಂಗ್ ಇದೆ. ಅಂದರೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಕಾಣುತ್ತೆ ಹಿ ಈಸ್ ಪ್ರಿಪೇರ್ಡ್, ಇನ್ಫ್ಯಾಕ್ಟ್ ವೆರಿ ವೆಲ್ ಪ್ರಿಪೇರ್ಡ್ ಅಂತ. ಫಸ್ಟ್ ಫಿಲ್ಮ್ ಅಂತ ಎಲ್ಲೂ ಅನಿಸಲ್ಲ. ಆ್ಯಕ್ಚುಲಿ ದುಃಖ ಸಂತೋಷ ಎರಡು ಒಟ್ಟಿಗೆ ಬರುವಂಥ ಒಂದು ಸೀಕ್ವೆನ್ಸ್ ಇದೆ, ಅದನ್ನು ಆ್ಯಕ್ಚುಲಿ ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ನಂಗೆ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ಇವರು ಇಷ್ಟು ಈಸಿಯಾಗಿ ಮೂವ್ ಆಗ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಅನ್ನೋದು. ಐ ಆಮ್ ಇಂಪ್ರೆಸ್ಡ್, ಲೈಕ್ ರಿಯಲಿ ಇಂಪ್ರೆಸ್ಡ್ ಅಂತ ಹೇಳ್ತೀನಿ. ಒಂದೇ ಪ್ರಾಬ್ಲಮ್ ಅಂದರೆ ಆ ಹೇರ್ ಸ್ಟೈಲ್ ಮ್ಯಾನ್. ಅದು ಒಳಗಡೆನೂ ಈವನ್ ಹೊರಗಡೆನೂ ಕೂಡ ಅದು ಯಾರು ಐಡಿಯಾ ಕೊಟ್ಟರೋ ಗೊತ್ತಿಲ್ಲ, ಡೆಫಿನೆಟ್ಲಿ ವರ್ಕ್ ಆಗಲಿಲ್ಲ. ಅದು ಬಿಟ್ಟರೆ ಹಿ ವಾಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ರವಿಚಂದ್ರನ್ ಅವರು ಅವರ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಐ ಥಿಂಕ್ ದೃಶ್ಯ ಸಿನಿಮಾ ರಿವ್ಯೂ ಟೈಮ್ನಲ್ಲೂ ಹೇಳಿದ್ದೆ ಅನಿಸುತ್ತೆ, ಆ ಕಣ್ಣಲ್ಲಿ ಒಂದು ಡೆಪ್ತ್ ಇನ್ನೂ ಹಾಗೆ ಇದೆ ಅಂತ. ಅದು ಇಲ್ಲಿ ಮತ್ತೆ ಕಾಣ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಮೋಟ್ ಆಗ್ತೀವಿ ನಾವು. ಆ್ಯಕ್ಚುಲಿ ಅವರ ಪಾತ್ರಕ್ಕೆ ಅದೇನು ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿಯೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ತಮ್ಮ ಪರ್ಫಾರ್ಮೆನ್ಸ್ನಿಂದ. ಇನ್ನು ರೈಟಿಂಗಲ್ಲಿ ಇದ್ದ ಸಣ್ಣ ವಿಷಯಗಳು ಇಷ್ಟ ಆದವು. ಕ್ಲೈಮ್ಯಾಕ್ಸ್ನ ತಂದಿರೋ ರೀತಿ, ಜೊತೆಗೆ ಹೀರೋಗೆ ಅಂತ ಸಣ್ಣದಾಗಿ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿರೋದು ಆ್ಯಂಡ್ ನಂತರ ಆ ಫೋಟೋಗೆ ಕೊಟ್ಟಂಥ ವ್ಯಾಲ್ಯೂ. ಆ್ಯಕ್ಚುಲಿ ಅದಕ್ಕೆ ಆ ಪಾಯಿಂಟಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಸೆಕೆಂಡ್ ಪಾಯಿಂಟಲ್ಲಿ ಮತ್ತಷ್ಟು ಆ್ಯಡ್ ಆಗುತ್ತೆ ಆ್ಯಂಡ್ ದೆನ್ ಥರ್ಡ್ ಪಾರ್ಟಲ್ಲಿ ಅದೊಂಥರ ಬೆಲೆ ಕಟ್ಟಕ್ಕೆ ಆಗದೆ ಇರೋವಂಥದ್ದು ಆಗಿಬಿಡುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ ರೈಟಿಂಗಲ್ಲಿ. ಇನ್ನು ಜನ್ರೇಷನ್ ಗ್ಯಾಪ್ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿದ್ದಾರೆ, ಅದು ಕೂಡ ವರ್ಕ್ ಆಯಿತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ಆಲ್ರೆಡಿ ಇಬ್ಬರನ್ನ ಮೆನ್ಷನ್ ಮಾಡಿದ್ದೀನಿ. ಇನ್ನು ಜೆನಿಲಿಯಾ ಅವರು ಸ್ವಲ್ಪ ಹಿಂದೆ ಉಳಿದ್ರು ಅಂತ ಅನ್ನಿಸ್ತು, ಯಾಕಂದರೆ ಇದು ಅವರಿಗೆ ಒಂದು ಸೀರಿಯಸ್ ರೋಲ್ ಆಗಿತ್ತು, ಮೊದಲು ಮಾಡಿರೋದಕ್ಕಿಂತ ಭಿನ್ನವಾಗಿತ್ತು. ಸೊ ಹಾಗಾಗಿ ಮೇ ಬಿ. ಇನ್ನು ಶ್ರೀಲೀಲಾ ಅವರು ಹಾಡುಗಳಿಗೆ ಮಾತ್ರ ಒಪ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಸಿನಿಮಾಗಳನ್ನು, ಅಥವಾ ಅವರನ್ನು ಕರ್ಕೊಳ್ಳೋದೇ ಹಾಡುಗಳಿಗೆ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಸೊ ಅವರಿಗೆ ಅವರ ಡ್ಯಾನ್ಸ್ ಏನಿತ್ತು ಅದು ಒಳ್ಳೆ ಪ್ಲಸ್ ಆಗಿತ್ತು, ಬಟ್ ಅದೇ ಅವರಿಗೆ ಈಗ ಮೈನಸ್ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್, ವೈರಲ್ ವೈಯಾರಿ ಸಾಂಗಲ್ಲಿ ಡ್ಯಾನ್ಸ್ ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡಾಮಿನೇಟ್ ಮಾಡಿದ್ದಾರೆ ಕಿರೀಟಿ ಅವರು. ಆ ಹಾಡಿನ ಪರ್ಪಸ್ ಸರ್ವ್ ಆಗಿದೆ ಸಿನಿಮಾದಲ್ಲಿ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಇಟ್ಸ್ ಆನ್ ಅನದರ್ ತೆಲುಗು ಕಮರ್ಷಿಯಲ್ ಮೂವಿ ಅಂತ ಹೇಳ್ಬೋದು. ಅಂದರೆ ಅದನ್ನೇ ಅಚೀವ್ ಮಾಡೋದಕ್ಕೆ ನೋಡಿದ್ದಾರೆ ಇಲ್ಲಿ. ಅದೇ ಟೆಂಪ್ಲೇಟ್, ಅದೇ ಕಮರ್ಷಿಯಲ್ ಎಲಿಮೆಂಟ್ಸ್, ಫ್ಯಾಮಿಲಿ ಕೋರ್, ಹೀಗೆ ಒಂದಷ್ಟು ಸಿನಿಮಾಗಳನ್ನು ನೆನಪಿಸುತ್ತೆ ಕೂಡ ಇದು. ಹಾಡು, ಫೈಟ್, ಹೀರೋಯಿನ್ ಕ್ಯಾರೆಕ್ಟರ್, ಕಾಲೇಜ್ ಲೈಫ್ ಇವೆಲ್ಲವೂ ಇರಬೇಕು ಅಂತ ಇಟ್ಟಿರೋ ಹಾಗೆ. ಆ್ಯಂಡ್ ದೆನ್ ಸೆಕೆಂಡ್ ಹಾಫ್ ಸ್ವಲ್ಪ ಈ ಶ್ರೀಮಂತುಡು, ಮಹರ್ಷಿ ಈ ಸಿನಿಮಾಗಳನ್ನು ನೆನಪಿಸುತ್ತೆ ಕೂಡ, ಈವನ್ ಭೀಷ್ಮನ ಕೂಡ. ಆ್ಯಂಡ್ ಮೇನ್ಲಿ ಸಿನಿಮಾದ ಮೇನ್ ಪಾಯಿಂಟ್ ಏನಿತ್ತು ಅದನ್ನೇ ತುಂಬ ಈಸಿಯಾಗಿ ಮುಗಿಸ್ಬಿಟ್ರು ಅಂತ ಅನ್ನಿಸ್ತು. ಬಿಕಾಸ್ ಹೀರೋಗೆ ಆಲ್ರೆಡಿ ಆ ಕಥೆನ ಹೇಳಿರೋದ್ರಿಂದ ಅಂತ ವೆರಿ ಕನ್ವೀನಿಯೆಂಟ್ ಆಗೋಯಿತು ಅಲ್ಲಿ ಅಂತಲೂ ಅನ್ನಿಸ್ತು. ಎಲ್ಲವೂ ಒಂದು ಟೆಂಪ್ಲೇಟ್ನಲ್ಲಿ ಬೀಳುತ್ತೆ. ಆ್ಯಕ್ಚುಲಿ ಆಗಲೇ ಹೇಳಿದ ಹಾಗೆ ಒಂದಷ್ಟು ಪಾಯಿಂಟ್ಸ್ ರೈಟಿಂಗಿಂದ ಆ್ಯಡ್ ಆಗಿದೆ, ಬಟ್ ಓವರಾಲ್ ಆಗಿ ಇದು ಎಟ್ ಅಗೈನ್ ಅದೇ ಸ್ಟೋರಿ, ಅದೇ ಟೆಂಪ್ಲೇಟ್, ಅದೇ ಕಮರ್ಷಿಯಲ್ ಸಿನಿಮಾ ರೀತಿಯೇ ಕಾಣುತ್ತೆ, ಕ್ಯಾರಿ ಆಗಿದೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ತೀನಿ. ಕಿರೀಟಿ ಅವರು ಇಂಪ್ರೆಸ್ ಮಾಡಿದರು, ರವಿಚಂದ್ರನ್ ಅವರ ಪಾತ್ರ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಮೇ ಬಿ ತುಂಬ ತೆಲುಗು ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರೋರಿಗೆ ಇದು ಜಸ್ಟ್ ಓಕೆ ಅಂತ ಅನಿಸುತ್ತೆ, ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಇದು ಸ್ವಲ್ಪ ಬೆಟರ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಇವರು ಬ್ಯಾಲೆನ್ಸ್ಡ್ ಆಗಿರೋ ಮಿಸ್ಟ್ರಿ ಥ್ರಿಲ್ಲರ್ಸ್ನ, ಆ್ಯಕ್ಷನ್ ಥ್ರಿಲ್ಲರ್ಸ್ನ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅವುಗಳಿಗೆ ಇವರು ಹೊಂದ್ತಾರೆ ಅಂತಲೂ ನನಗನ್ನಿಸ್ತು ಈ ಸಿನಿಮಾವನ್ನು ನೋಡಿದಾಗ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.